ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಚಾನಲ್ ನಿಲ್ಲಿಸ್ಬಿಟ್ಟು. ಯಾಕಂದರೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ. ಮತ್ತು ಈಗ ರೀಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೋದಿಲ್ಲ, ಮಾಡ್ತೀನಿ. ಈಗ ಒಂದು ಒಳ್ಳೆ ಜಾಗದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಬಂದು ನಾನು ಇಲ್ಲಿ ಬೆಂಗಳೂರಿಂದ ನಮ್ಮ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಕಲ್ಲು ತುಂಬ್ಕೊಂಡ್ಬಂದಿದೆ. ಒಳ್ಳೆ ಟೆಂಪಲ್ ಅಲ್ವಾ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದೇ ಥರ ರೆಗ್ಯುಲರಾಗಿ ನಡೀತದೆ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ತಾ ಇರ್ಬೋದು, ನಮ್ಮ ಶೃಂಗೇರಿ ಟೆಂಪಲ್ ಪಾರ್ಕಿಂಗಲ್ಲಿ ಗಾಡಿ ಇದೆ. ಈಗ ನೋಡಿ, ನಮ್ಮ ಐರಾವತ ನಿಂತಿದೆ ಆಲ್ರೆಡಿ. ಈಗ ಇನ್ನು ಸ್ವಲ್ಪ ಉಳಿದಿದೆ, ಒಂದೆರಡು ಸ್ಟೆಪ್ ಇದೆ ಅಷ್ಟೇ, ಕಲ್ಲು ಎಲ್ಲ ಖಾಲಿ ಆಗ್ತಾ ಬಂದಿದೆ. ಈಗ ಬನ್ನಿ ದೇವಸ್ಥಾನದ ಹತ್ರ ಹೋಗುವ. ನಿಮಗೋಸ್ಕರ ನಾನು ಈಗ ದೇವಸ್ಥಾನಕ್ಕೂ ಹೋಗ್ತಾಯಿದ್ದೀನಿ. ಇವರು ನಮ್ಮ ಕಾರ್ಕಳದ ಲೇಬರ್ಸು, ಅನ್ಲೋಡ್ ಮಾಡಲಿಕ್ಕೆ ಬಂದದ್ದು. ಒಳ್ಳೆ ಜನ ಮಾತ್ರ, ತುಂಬ ಪರಿಚಯ ಆದರು. ಇವ್ರು ಬಂದ್ಬಿಟ್ಟು ಹಾವೇರಿಯವರು, ಸಂತು ಅಂತ ಹೇಳ್ಬಿಟ್ಟು. ಇವರು ಇಲ್ಲಿಗೆ ಬಂದು ಫ್ರೆಂಡ್ ಆಗಿದ್ದು. ಒಳ್ಳೆ ಹುಡುಗ, ಒಳ್ಳೆ ದೋಸ್ತಿ. ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಅಣ್ಣ ಗಾಡಿ ಓಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಫಸ್ಟ್ ಟೈಮು ನಾನು ಶೃಂಗೇರಿ, ಇಲ್ಲೆಲ್ಲ ಲೋಕಲ್ ಮಲೆನಾಡಲ್ಲಿ ಸುಮಾರು 12-13 ವರ್ಷ ಇದ್ದರೂ ನಾ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಈಗ ನೋಡಿ, ನಮ್ಮ ಗಾಡಿಯಲ್ಲೇ ಕಲ್ಲು ತೊಗೊಬಂದ್ಬಿಟ್ಟು ನೋಡಿ, ಇದೇ ಕಲ್ಲೇ ಎತ್ಕೊಬಂದಿದ್ದು. ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಅಪ್ಪಿದೆ, ನಮ್ಮ ಕಡೆಯವರೇ ಇಲ್ಲೆಲ್ಲ ಟ್ಯಾಕ್ಟ್ರಿ ಓಡ್ಸೋಕ್ಕೆ ಚೆನ್ನಾಗಿ, ಇಲ್ಲಿನವ್ರಿಗೆಲ್ಲ ಟ್ಯಾಕ್ಟ್ರಿ ಓಡ್ಸೋಕ್ಕೆಲ್ಲ ಆಗಲ್ಲ. ನೋಡಿ, ದೇವಸ್ಥಾನ ಎಂಟ್ರೆನ್ಸಿಗೆ ಬಂದ್ವಿ. ಎಷ್ಟು ಚಂದ ಅಲ್ಲ ನಮ್ಮ ದೇವಸ್ಥಾನಗಳು. ಅಂತ ಇರ್ಬೋದು, ಪೊಲೀಸನ್ನು ಹೋಗ್ತವ್ರೆ. ಇಲ್ಲೇ ಮುಂದೆ ಹೋಗೋಣ, ಬನ್ನಿ ಮುಂದೆ ಅನ್ಲೋಡ್ ಪಾಯಿಂಟಿಗೆ ಹತ್ರ ಹೋಗೋಣ. ಸ್ನೇಹಿತರೆ ನೋಡಿ, ದೇವಸ್ಥಾನದ ಒಳಗೆ ಬಂದ್ವಿ. ಇದು ವಾಪಸ್ ಒಳಗೆ ಬಂದ್ರ ಮೇಲೆ ಬರೋ ಶಿಖರ, ಇಲ್ಲಿ ಒಳಗೆ ಹೋಗೋದು. ನಾವು ಟ್ಯಾಕ್ಟ್ರಿಲಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ನಡ್ಗೆಲ್ಲಿ ಬರಬೇಕು ಅಂಥದ್ರಲ್ಲಿ ನಾವು ಟ್ಯಾಕ್ಟ್ರಿಲಿ ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಶಾರದಾಂಬ ದೇವಸ್ಥಾನ. ಬೇಜಾರಾಗುತ್ತೆ ನಾವು ನಡ್ಕೊಂಡ್ಬಂದು ಇಲ್ಲಿ ಭಕ್ತಿಯಿಂದ ಬರಬೇಕು ಅಂಥದ್ರಲ್ಲಿ. ಅಲ್ಲ, ನಾವು ಬಂದಿರೋದು ಬಿಡಿ ದೇವಸ್ಥಾನಕ್ಕೆ ಅಂತ ಬಂದರೆ ಅದೊಂದು ಖುಷಿ ಇರುತ್ತೆ. ನಾವು ಬಂದಿರೋದು ಇಲ್ಲಿ ಕೆಲಸದ ಮೇಲೆ ಅಲ್ವಾ. ಫಸ್ಟು ಕೆಲಸನೇ ಅಲ್ವಾ ಎಲ್ಲ. ಅಂದರೆ ಕಾಯಕವೇ ಕೈಲಾಸ ಅಲ್ವಾ, ನಮ್ಮ ತಿಪ್ಪೇರುದ್ರ ಸ್ವಾಮಿಯವ್ರು ಹೇಳಿಲ್ವಾ, ಕಾಯಕವೇ ಕೈಲಾಸ ಅಂತ ಹೇಳ್ಬೋದು. ಆ ಥರ ಇರುತ್ತೆ ನೋಡಿ. ಟ್ಯಾಕ್ಟ್ರಿ ಕಟ್ ಮಾಡಿದ್ರು, ಈಗ ರಿವರ್ಸಲ್ಲಿ ಇದೇ ಚಪ್ಪಡಿಗಳು ಚೇಂಜ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅದೆಲ್ಲ ನಮ್ಮ ಗಾಡಿದೆ, ತಂದು ಇಲ್ಲಿಗೆ ಹಾಕಿದ್ದಾರೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಮೊನ್ನೆ ಇಲ್ಲಿ ಜಾತ್ರೆ ಆಯ್ತಂತೆ. ನಮ್ಮ ಅದೇ ದಸರಾ ಮಹೋತ್ಸವ ಆದಾಗ ಅವಾಗ ಎಲ್ಲ ಇದು ಎಕ್ಸಿಬಿಷನ್ ಇಟ್ಟಿರೋದು. ಎಕ್ಸಿಬಿಷನ್ ಅಂದರೆ ಶಾಪ್, ಒಳ್ಳೆ ಚೆಂದಾಗಿ ಎಲ್ಲ ಕೈಯಲ್ಲಿ ಮಾಡಿರೋ, ಅಂದರೆ ಇಲ್ಲಿ ವಾಸ್ತವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೈಯಲ್ಲಿ ಮಾಡಿರೋದು. ಇದು ಧರ್ಮಸ್ಥಳದ ಕಾಲಾಡಿ, ಯಾವುದು ಮಠದ ಉಡುಪಿಯಾ? ಹಾಂ, ಇದು ಕಾಲಾಡಿ ಅಂತ ಬರ್ತದೆ ಅಲ್ಲಿ. ಶಂಕರಾಚಾರ್ಯ ಗುರುವಿನ ಸಂದರ್ಶನ ನೋಡ್ತಾ ಇರ್ಬೋದು. ನರ್ಮದಾ ನದಿ ತೀರ. ಇದು ಕಾಶಿ ಟೆಂಪಲ್ದು ಹಾಕಿದ್ದಾರೆ. ಅದ್ರ ಮೇಲೆ ಮಹಾಶ್ಮಿತಿ. ಎಲ್ಲಿ ಬರುತ್ತೆ ಇದು ಮಾಹಿಷ್ಮತಿ? ಹಾಂ. ಮತ್ತು ಶ್ರೀಶೈಲ, ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಇದ್ರದ್ದು. ಅದಾದಮೇಲೆ ಹರಿಹರೇಶ್ವರ ದೇವಸ್ಥಾನ, ಇದು ಹರಿಹರದಲ್ಲಿರೋದು ನೋಡಿ. ನಮ್ಮ ಶಂಕರಾಚಾರ್ಯರು ನೋಡ್ತಾ ಇರ್ಬೋದು. ಹಿಂದೂ ಸಂಪ್ರದಾಯದಲ್ಲಿ ಕಲೆಗಳು ಹೇಗಿರುತ್ತೆ ಅನ್ನೋದು ಜನಕ್ಕೆ ಅರ್ಥ ಆಗಬೇಕು ಅಂದರೆ ಈ ಥರದ್ದೆಲ್ಲ ನೋಡಬೇಕು ಬಂದು. ಮತ್ತು ಯಾವ ಸಂಪ್ರದಾಯದಲ್ಲೂ ಈ ಥರ ಎಲ್ಲ ಈ ಎಂಜಾಯ್ಮೆಂಟ್ ಸಿಕ್ಕಲ್ಲ. ನಮ್ಮ ವಾಸ್ತವ
ಇತಿಹಾಸನೇ ಹಿಂದೂ ಸಂಪ್ರದಾಯದಲ್ಲಿ ಕೇಳೋಕ್ಕೆ ಚಂದ ಅಲ್ವಾ. ನೋಡಿ ಯಾವುದು ಇದಾ? ಹಾಂ, ಇಲ್ಲಿಂದ ಶೃಂಗೇರಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಸ್ಟ್ಯಾಚುಗಳೆಲ್ಲ ಇಲ್ಲೇ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಎಷ್ಟು ಚೆಂದಾಗಿ ಮಾಡಿದ್ದಾರೆ, ಕಲೆ ಅಂದರೆ ಅದಕ್ಕೆ ಹೇಳೋದು. ಸ್ನೇಹಿತರೆ ನೋಡಿ, ನಮ್ಮ ಶಾರದಾಂಬೆಯ ಮೇನ್ ದೇವಸ್ಥಾನ ಇದು, ಗರ್ಭಗುಡಿ. ಏನು ಮಾಡೋದು, ನಾವೀಗ ಕೆಲಸದ ಮೇಲೆ ಬಂದಿರೋದ್ರಿಂದ ಒಳಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನಾವು ಸ್ನಾನ ಮಾಡಿಲ್ಲ. ಮತ್ತು ನಾವು ಯಾವತ್ತೂ ಯಾವುದೇ ನಮ್ಮ ದೇವಾಲಯಗಳಿಗೆ ಹೋಗ್ಬೇಕಂದ್ರೂ ಅಂತರಂಗ ಬಹಿರಂಗ ಎರಡು ಶುದ್ಧಿ ಇರಬೇಕು ಅಂತಾರೆ. ಅಂತರಂಗ ಶುದ್ಧಿ ಇದ್ರೂ ಬಹಿರಂಗವಾಗಿ ನಾವು ಶುದ್ಧಾಗಿಲ್ಲ, ಯಾಕಂದರೆ ಲಾರಿಗೆ ಬಂದಿರೋದಲ್ಲ. ಹಂಗಾಗಿ ನಾವು ಕೆಲವೊಬ್ಬರಿಗೆ ಬೇಜಾರಾಗ್ಬೋದು, ದೇವಸ್ಥಾನಕ್ಕೆ ಏನಪ್ಪ ಈ ಥರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಒಳಗೆ ಹೋಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಒಂದಲ್ಲ ಒಂದಿನ ಬರ್ತೀನಿ. ಒಂದಲ್ಲ ಒಂದಿನ ಅನ್ನೋಕ್ಕೇನು, ಬಂದೇ ಬರ್ತೀನಿ. ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಕಟ್ಟುನಿಟ್ಟಾಗಿ ಶಿಸ್ತಾಗಿ ಇದೆ ಅಂತ. ನೋಡಿ, ನಮ್ಮ ಟ್ಯಾಕ್ಟ್ರಲ್ಲಿ ಬಂದ್ವಲ್ಲ, ಈಗ ಅನ್ಲೋಡ್ ಮಾಡ್ತಾಯಿದ್ದಾರೆ. ಹಿಂದೆಗಡೆ ಇರೋ ಕಲ್ಲೆಲ್ಲ ನಮ್ಮ ಗಾಡಿಯಲ್ಲೇ ಇಳಿಸಿರೋ ಕಲ್ಲೇ. ಸ್ನೇಹಿತರೆ, ದೇವಸ್ಥಾನದಿಂದ ಈಗ ಕೆಳಗೆ ಇಳಿದು ತುಂಗಾ ನದಿ ತೋರಿಸ್ಲಿಕ್ಕಂತ ಬಂದೆ. ನೋಡ್ತಾ ಇರ್ಬೋದು, ಇವತ್ತು ಇಲ್ಲಿ ವಿಶೇಷ ಏನು ಅಂದರೆ, ಈ ನದಿಲಿ ಮೀನುಗಳು ಕ್ಲೀನಾಗಿ ಕಾಣಿಸ್ತಾ ಇರೋದು. ಮಳೆ ಬಂದ್ಬಿಟ್ಟು ಫುಲ್ ಎಲ್ಲ ಕೆಸರಾಗಿದೆ. ಈಗ ಜಸ್ಟ್ ಒಂದು ಸ್ವಲ್ಪ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಇದು ಟರ್ನ್ ಅಲ್ವಾ, ಅಲ್ಲಿಂದ ಹೀಗೆ ಟರ್ನ್ ಆಗಿ ಬರ್ತದಲ್ಲ ನದಿ, ಹಾಗಾಗಿ ಕೆಸರೆಲ್ಲ ಈಚೆ ಬದಿ ಬರುತ್ತೆ. ಆಚೆ ಸೈಡೆಲ್ಲ ಒಳ್ಳೆ ನೀರಿದೆ. ಆಚೆ ಸೈಡ್ ಮೀನು ಕಾಣಿಸ್ತದೆ, ಆದರೆ ಈಗ ತೋರೋದಿಲ್ಲ, ಯಾಕಂದರೆ ಕೆಸರಾಗಿದೆ ನೀರೆಲ್ಲ. ಈಗ ನಮ್ಮ ಸ್ನೇಹಿತರೆ, ನಮ್ಮ ಹಾವೇರಿ ಗೆಳೆಯನ ಪರಿಚಯ ಮಾಡಿಸ್ಕೊಡ್ತೀನಿ. ಗೆಳೆಯ, ನೀನು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಒಂದು 7-8 ವರ್ಷ ಆಯಿತು ಬಂದು. ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಇಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ, ಟ್ರ್ಯಾಕ್ಟರ್. ಊರು ಹಾವೇರಿ. ಹಾವೇರಿ ಹತ್ರ ಹತ್ತಿಗೆರೆ ಅಂದರೆ ನಮ್ಮ ಶಿಶುನಾಳ ಶರೀಫಜ್ಜ ಇದ್ರಲ್ಲ, ಆ ಊರು. ನೋಡಿ, ನಾವು ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗ್ತೀವಿ ಅಂತ. ಹಿಂದೂ ಸಂಪ್ರದಾಯ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ಮೂಲೆಗೆ ಹೋದ್ರೂ ನಮಗೆ ಬೇಗ ಪರಿಚಯ ಆಗೋರು ಒಬ್ಬೊಬ್ಬರು, ಒಂದೊಂದು ಹಳ್ಳಿ, ಒಂದೊಂದು ಡಿಸ್ಟಿಕಲ್ಲಿ ಒಬ್ಬೊಬ್ರು ಇದ್ದೇ ಇರ್ತಾರಂತೆ. ಇಷ್ಟು ಬೇಗ ನಮಗೆ ಊರು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಶಿಶುನಾಳ ಶರೀಫರು. ನೋಡಿ, ಹಿಂಗಿರುತ್ತೆ ನೋಡಿ. ಹಾಂ, ನೋಡಿ. ಧನ್ಯವಾದ ಸ್ನೇಹಿತ ಸಿಕ್ಕಿದ್ದಕ್ಕೆ. ಈ ನಮ್ಮ ಸ್ನೇಹಿತರು ಯಾರು ಇಲ್ಲಿ ಬಂದಾಗ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ ಅವ್ರನ್ನ ಪರಿಚಯ ಮಾಡಿಕೊಡು, ಇಲ್ಲಿ ಏನೇನು ವಿಶೇಷ ಅಂತ ಹೇಳ್ಬಿಟ್ಟು. ಇವರು ದೇವಸ್ಥಾನದೊಳಗೆ ಇರ್ತಾರೆ, ಇಲ್ಲೇ ಜಾಸ್ತಿ ವರ್ಕ್ ಮಾಡೋದು. ಟ್ಯಾಕ್ಟ್ರು ಇಲ್ಲೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತದೆ ಯಾವಾಗಲೂ. ಇಲ್ಲಿ ಯಾರು ಬಂದಾಗ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಸ್ನೇಹಿತ ಸಿಗ್ತಾನೆ ಇಲ್ಲೇ. ಸ್ನೇಹಿತರೆ, ಫೈನಲಿ ಅನ್ಲೋಡ್ ಆಯಿತು. ಈಗ ಬಾಡಿಗೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳೋರೆ. ಇದು 2 ಪೈ ಬಾಡಿಗೆ ಆಗಿರೋದ್ರಿಂದ ಅಕೌಂಟಿಗೆ ಹಾಕ್ತಾರೆ ಅಷ್ಟು. ಈಗ ಮಂಗಳೂರಿಗೆ ಹೋಗ್ತಾಯಿದ್ದೀನಿ. ಮಂಗಳೂರಿಂದ ಕೋಕ್ ಲೋಡ್ ಮಾಡ್ಕೊಂಡು ಹೋಗೋದು. ನಾಳೆ ಬೆಳಗ್ಗೆ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಲಾಸ್ಟ್ ಟೈಮ್ ನಾನು ಏನೂ ಹೇಳ್ತಾ ಇರಲಿಲ್ಲ, ಈಗಾದರೂ ಒಂಚೂರು ನನ್ನ ಚಾನಲ್ ಬೆಳಿಬೇಕು ಅಂತ ಹೇಳ್ಬಿಟ್ಟು. ಚಾನಲ್ ಬೆಳಿಬೇಕು ಅಂದರೆ ನನ್ನ ಖುಷಿಗೋಸ್ಕರ, ನನ್ನ ಖುಷಿ ಅಂತಲ್ಲ, ಎಲ್ಲ ಪ್ರಪಂಚ ಎಲ್ಲರೂ ನೋಡಬೇಕು. ನೋಡಿರ್ತಾರೆ ಆಲ್ಮೋಸ್ಟ್ ಅಲ್ಲಿ, ನನಗಿನ್ನ ಜಾಸ್ತಿನೇ ನೋಡಿರ್ತಾರೆ. ಆದರೂ ನಾನು ನೋಡ್ತಾ ಇರೋ ಖುಷಿ ಎಲ್ಲರೂ ಪಡಲಿ, ಎಲ್ಲ ಥರನೂ ಹ್ಯಾಪಿನೆಸ್ ಇರುತ್ತೆ ನನ್ನ ಹತ್ರ. ನೋಡ್ತಾ ಇರ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಾನು ವೀಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.